ಆಕಾಶವಾಣಿ 4 ಹೊಸ ಕಾರ್ಮಿಕ ಸಂಹಿತೆಗಳ ಮಹತ್ವ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಪುರುಷೋತ್ತಮ್ ಜಿ, ವಿಧಿ ಪ್ರಜ್ಞಾ ಕರ್ನಾಟಕ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಹಿರಿಯ ವಕೀಲರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ನಮಸ್ಕಾರ ಶ್ರೋತೃಗಳೇ. ದೇಶದಲ್ಲಿ ಬಹಳ ಪ್ರಮುಖವಾದ ಕಾರ್ಮಿಕ ಸುಧಾರಣೆಗಳು ಇದೀಗ ಆಗಿರುವಂತದ್ದು ಬಹಳ ಮಹತ್ವದ ಬೆಳವಣಿಗೆ. ಈ ಸುಧಾರಣೆಗಳು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಬಹಳಷ್ಟು ವರ್ಷಗಳಿಂದ ಇದಾಗಬೇಕು ಅನ್ನುವಂತಹ ಒಂದು ನಿರೀಕ್ಷೆಯ ಮೂಲಕ ಆಗಿರುವಂತಹ ಒಂದು ಸುಧಾರಣೆ, ಬದಲಾವಣೆಗಳು. ಇದರಲ್ಲಿ ಸರಳೀಕರಣ, ಭದ್ರತೆ ಮತ್ತೆ ಸುಸ್ಥಿರ ಬೆಳವಣಿಗೆಗೆ ಇದು ಸಾಕಷ್ಟು ರೀತಿಯಲ್ಲಿ ಇದರಲ್ಲಿ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆ ವ್ಯಕ್ತ ಆಗಿದೆ. ಈ ಒಂದು 4 ಪ್ರಮುಖ ಸಮಗ್ರ ಕಾರ್ಮಿಕ ಸುಧಾರಣೆಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಹಿರಿಯ ವಕೀಲರು ಮತ್ತೆ ವಿಧಿ ಪ್ರಜ್ಞಾ ಕರ್ನಾಟಕ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು, ಮತ್ತೆ ವಿಧಿ ಪ್ರಜ್ಞಾ ಸಂಸ್ಥೆಯು ಉಚಿತವಾಗಿ ಕಾನೂನು ನೆರವು ನೀಡುವಂಥದ್ದು, ಈ ರೀತಿಯ ಪ್ರಮುಖ ವಿಚಾರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಮಾಡ್ತಾ ಇದೆ. ಈ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಹಿರಿಯ ವಕೀಲರಾದಂತಹ ಪುರುಷೋತ್ತಮ್ ಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಈ ಒಂದು ಪ್ರಮುಖ ಸುಧಾರಣೆಗಳು, ಪ್ರಮುಖ ಮಾರ್ಗಸೂಚಿಗಳು, ಗೈಡ್ಲೈನ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕಾನೂನು ಏಕೆ ರಚನೆ ಆಯಿತು ಅಂತ ಪ್ರಶ್ನೆಯನ್ನು ನಾವೇ ಹಾಕೊಂಡಾಗ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಕಾನೂನು ಸಮಾಜದ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಕಾನೂನು ರಚನೆ ಆಯಿತು ಅಂತ ನಾವು ಭಾವಿಸ್ತೀವಿ. ಅದು ನಿಜ ಕೂಡ ಹೌದು. ಅಟ್ ದ ಸೇಮ್ ಟೈಮ್ ಕಾನೂನು ಯಾಕೆ ಬಂತು ಅಂತ ಪ್ರಶ್ನೆಯನ್ನು ಕೇಳ್ಕೊಂಡಾಗ, ಕಾನೂನು ಕೇವಲ ಸಮಾಜದಲ್ಲಿರುವಂತಹ ಪ್ರಜೆಗಳ ರಕ್ಷಣೆಗೆ ಮಾತ್ರ ಕಾನೂನು ಫಾರ್ಮ್ ಆಗಿರೋದಿಲ್ಲ. ಅದನ್ನ ಹೊರತುಪಡಿಸಿ ದೇಶದ ಒಂದು ಸುಧಾರಣೆ, ಅಂದ್ರೆ ಏನು ವೆಲ್ಫೇರ್ ಸ್ಟೇಟ್ ಅಂತ ನಾವು ಕರಿತೀವಿ, ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನು ಬರ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನುಗಳು ನಮ್ಮ ದೇಶದಲ್ಲಿ ಇದಾವೆ. ಈ ಎಲ್ಲಾ ಕಾನೂನುಗಳ ತಾಯಿಯಾಗಿರುವಂತದ್ದು ಸಂವಿಧಾನ. ಈ ಸಂವಿಧಾನದಲ್ಲಿ ಏನು ಹಕ್ಕುಗಳಿದಾವೆ, ಪ್ರತಿಯೊಬ್ಬ ಪ್ರಜೆಗೂ ಸಹ ನಾನಾ ರೀತಿಯಾದಂತಹ ಹಕ್ಕುಗಳನ್ನ ನೀಡಲಾಗಿದೆ. ನಾನಾ ವರ್ಗದ ಜನರಿಗೆ ಹಕ್ಕುಗಳನ್ನ ನೀಡಲಾಗಿದೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ನಮ್ಮ ದೇಶದಲ್ಲಿ ಮೇಲ್ವರ್ಗದ ಜನರ ಅಂತ ನಾವೇನ್ ಕರಿತೀವಿ, ಹಾಗೆ ಸೊಸೈಟಲ್ ಸ್ಟ್ರಾಟಮ್ ಅಂತ ಬಂದಾಗ ಕೆಳವರ್ಗದ ಜನ, ಕೂಲಿ ಕಾರ್ಮಿಕರು, ಆ ನಿಟ್ಟಿನಲ್ಲಿ ಏನು ಪ್ರೊಫೆಷನಲ್ಸ್ ಇದ್ದಾರೆ, ಈ ರೀತಿಯಾಗಿ ಸೋಷಿಯಲ್ ಸ್ಟ್ರಾಟಮ್ ಅಲ್ಲಿ ಸಾಕಷ್ಟು ವರ್ಗದ ಜನರಿದ್ದಾರೆ. ಪ್ರೊಫೆಷನಲ್ಸ್ ಏನು ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಮತ್ತೆ ಬ್ಯೂರೋಕ್ರಾಟ್ಸ್ ಇರ್ತಾರೆ. ಈ ನಿಟ್ಟಿನಲ್ಲಿ ಒಂದು ವರ್ಗ ಇದೆ, ಅದು ಯಾರು ಅಂತಂದ್ರೆ ಶ್ರಮಿಕ ವರ್ಗ, ಕಾರ್ಮಿಕ ವರ್ಗ. ಈ ಕಾರ್ಮಿಕ ವರ್ಗದ ನಿಟ್ಟಿನಲ್ಲಿ ಅವರ ಹಕ್ಕುಗಳನ್ನು ರಕ್ಷಣೆಯನ್ನ ಮಾಡಬೇಕಾಗ್ತದೆ. ಈಗ ನಮ್ಗೆ ಉದಾಹರಣೆಯನ್ನ ಕೊಡ್ತೀನಿ. ನಮ್ಮ ಒಂದು ದೇಶದಲ್ಲಿ ಸುಮಾರು ಎಷ್ಟು ಜನರಿಗೆ ಒಂದು ಮನೆಯ ಸೌಲಭ್ಯ ಇಲ್ಲ, ಸ್ವಂತ ಮನೆ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ಮನೆಯನ್ನ ಬಾಡಿಗೆಯನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಮನೆಯ ಓನರ್ ಇರ್ತಾನೆ ಮತ್ತು ಬಾಡಿಗೆದಾರ ಇರ್ತಾನೆ. ಆ ಮನೆಯ ಮಾಲೀಕ ಮನೆಯ ಬಾಡಿಗೆದಾರ ಯಾರಿರ್ತಾರೆ ಅವ್ರಿಗೆ ಶೋಷಣೆಯನ್ನ ಮಾಡುವಂತ ಒಂದು ಸಂದರ್ಭ. ಈ ನಿಟ್ಟಿನಲ್ಲಿ ಆ ಶೋಷಣೆಯನ್ನ ಆಗ್ಬಾರ್ದು, ವ್ಯತಿರಿಕ್ತವಾಗಿ ಅವನ್ನ ಹೊರಗಡೆ ಹಾಕಬಾರ್ದು. ಯಾವಾಗ್ಲೂ ಬಂದಾಗ ನಿನ್ ಮನೆ ಖಾಲಿ ಮಾಡಪ್ಪ ಅಂತ ಹೇಳುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ರಕ್ಷಣೆ. ಈ ನಿಟ್ಟಿನಲ್ಲಿ ನಾನು ಬರ್ತೀನಿ. ನಮ್ಮ ಒಂದು ರಾಜ್ಯದಲ್ಲಿ ಕರ್ನಾಟಕ ರೆಂಟ್ ಆಕ್ಟ್ ಅಂತ ಇದೆ. ಆ ಕರ್ನಾಟಕ ರೆಂಟ್ ಆಕ್ಟ್ ಅಲ್ಲಿ ಬಾಡಿಗೆದಾರರ ಹಕ್ಕನ್ನ ರಕ್ಷಿಸ್ತಾರೆ. ಇದನ್ನ ನಾನು ಯಾಕೆ ಉದಾಹರಣೆಯನ್ನ ತಗೊಂಡೆ ಅಂತಂದ್ರೆ, ಕಾರ್ಮಿಕರಿಗೂ ಸಹ ಇದೇ ರೀತಿಯಾದಂತ ಪರಿಸ್ಥಿತಿ ಬರ್ತದೆ. ಒಬ್ರು ಕಾರ್ಮಿಕರನ್ನ ಒಬ್ಬ ಎಂಪ್ಲಾಯರ್ ಅಂತ ನಾವು ಕರಿತೀವಿ, ಎಂಪ್ಲಾಯೀಸ್ ಅಂತ ನಾವು ಕರಿತೀವಿ, ಅಥವಾ ಮಾಸ್ಟರ್ ಅಂತ ಕರಿತೀವಿ, ಸರ್ವೆಂಟ್ ಅಂತ ಕರಿತೀವಿ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಕೆಲಸವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಒಬ್ಬ ಕಾರ್ಮಿಕನಾಗಿ ಒಬ್ಬ ಎಂಪ್ಲಾಯಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಶೋಷಣೆ ಆಗ್ತಾ ಇರ್ತದೆ. ಈ ನಿಟ್ಟಿನಲ್ಲಿ ಆ ಶೋಷಣೆಯನ್ನ ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಲೇಬರ್ ಕಾನೂನುಗಳು ಬರ್ತವೆ. ಈ ಲೇಬರ್ ಕಾನೂನಿನ ನಿಟ್ಟಿನಲ್ಲಿ ಈ ಮುಂಚೆ 29 ಲೇಬರ್ ಆಕ್ಟ್ಸ್ ಇತ್ತು. 29 ಲೇಬರ್ ಆಕ್ಟ್ಸ್ ಹೆಂಗಿತ್ತು ಅಂತಂದ್ರೆ, ಈ ಟಿವಿ ಮುಂಚೆ ಹಳೆ ಕಾಲದ ಟಿವಿಗಳನ್ನ ಓಪನ್ ಮಾಡಿದಾಗ ವೈರ್ಗಳು ಸುತ್ತಕೊಂಡಿರ್ತಿತ್ತು. ಆ ವೈರ್ಗಳು ಯಾವ ವೈರು ಯಾವುದಕ್ಕೆ ಕನೆಕ್ಟ್ ಆಗ್ತದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಮಟ್ಟದ ಒಂದು ಕ್ಲಿಷ್ಟತೆ ಇತ್ತು, ತುಂಬಾ ಟಫ್ನೆಸ್ ಇತ್ತು. ಆ ಒಂದು ಟಫ್ನೆಸ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ ಇತ್ತೀಚೆಗೆ ಒಂದು ಲೇಬರ್ ರಿಫಾರ್ಮ್ಸ್ ಆಯಿತು. ಈ ಲೇಬರ್ ರಿಫಾರ್ಮ್ಸ್ ಬಹಳಷ್ಟು ಬದಲಾವಣೆಯನ್ನ ತಂದಿದೆ. ಈ ನಿಟ್ಟಿನಲ್ಲಿ ನಾವು ಈ ಏನು ನೋಡಿ, ಇಂಡಿಯನ್ ಪೀನಲ್ ಕೋಡ್ ಅಂತ ಇತ್ತು ಮುಂಚೆ. ಯಾರಾದ್ರೂ ಏನಾದರೂ ಅಪರಾಧ ಮಾಡಿದ್ರೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಈ ಸೆಕ್ಷನ್ ಅಲ್ಲಿ ನೀನು ಅಪರಾಧ ಮಾಡಿದ್ಯಪ್ಪ, ಈ ಸೆಕ್ಷನ್ಗೆ ಈ ಒಂದು ಶಿಕ್ಷೆ ಅಂತ ಹೇಳಿ ಅಲ್ಲಿ ಇರುವಂತ ಎಲ್ಲಾ ಸೆಕ್ಷನ್ಗಳು ಒಂದೊಂದು ಅಪರಾಧವನ್ನು ಹೇಳ್ತಿತ್ತು. ಆ ಎಲ್ಲಾ ಸೆಕ್ಷನ್ಗಳನ್ನ ಕ್ರೋಢೀಕರಿಸಿ ಒಂದು ಕೋಡ್ ಅಂತ ಮಾಡಿದ್ರು, ಇಂಡಿಯನ್ ಪೀನಲ್ ಕೋಡ್ ಅಂತ ಮಾಡಿದ್ರು. ಆ ಒಂದು ಅಪರಾಧವನ್ನ ನಿಟ್ಟಿನಲ್ಲಿ ಒಂದು ನ್ಯಾಯಾಲಯದಲ್ಲಿ ಹೇಗೆ ನ್ಯಾಯಾಲಯ ಪ್ರಕ್ರಿಯೆಯನ್ನು ನಡೆಸಿ
ಅಂದ್ರೆ ಅದೇ ರೀತಿ ಅಪರಾಧ ನ್ಯಾಯ ಸಂಹಿತೆ ಎಲ್ಲ ಆದಂತ ಬದಲಾವಣೆಗಳನ್ನ ಇಲ್ಲೂ ಕೂಡ ತರ್ತಾ ಇದ್ದಾರೆ. CRPC ಒಂದು ಮಾಡಿದ್ರು. CRPC ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹೇಳಿ. ಇಲ್ಲಿ ಕೋಡ್ ಅಂತಂದ್ರೆ ಏನು ಅಂತಂದ್ರೆ ಸಿಂಪ್ಲಿಫಿಕೇಶನ್, ಒಂದು ಇಂಟಿಗ್ರೇಷನ್. ಈಗ ಕಾನೂನು ಅಂತಂದ್ರೆ ಕೇವಲ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲ. 29 ಕಾನೂನುಗಳು 4 ಸಮಗ್ರ ಕಾರ್ಮಿಕ ಸಂಹಿತೆಗಳಾಗಿ ರೂಪುಗೊಂಡಿವೆ. ಹೌದು, ಎಲ್ಲಾ ಕಾನೂನಿನ ತತ್ವಗಳು, ಒಂದೊಂದು ಸೆಕ್ಷನ್ ಒಂದೊಂದು ತತ್ವ ಹೇಳುತ್ತೆ. ತತ್ವಗಳನ್ನೆಲ್ಲ ಸೇರಿಸಿಕೊಂಡು ಒಂದು ಕೋಡ್ ಅನ್ನ ಮಾಡೋದು. ಇಲ್ಲಿ 4 ಕಾರ್ಮಿಕ ಸಂಹಿತೆಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು? ಮೊದಲನೇದಾಗಿ ಕೋಡ್ ಆನ್ ವೇಜಸ್ ಅಂತ ಮಾಡಿದ್ದಾರೆ 2019, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಅಂತ ಹೇಳಿ 2020, ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020, ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020. ಇಷ್ಟು 4 ಕೋಡ್, ಒಂದು 29 ಕಾನೂನುಗಳು 4 ಸಂಹಿತೆಗಳಾಗಿ ರೂಪುಗೊಂಡಿವೆ. 4 ಸಂಹಿತೆಗಳಾಗಿ ರೂಪುಗೊಂಡಿದ್ದಾವೆ. ಎಲ್ಲವನ್ನು ಕ್ರೋಢೀಕರಿಸಿದ್ದಾರೆ. ಎಲ್ಲವೂ ಸಹ ಕಾರ್ಮಿಕರ ಒಂದು ದೇಹೋದ್ದೇಶವನ್ನ ಕಾಪಾಡುವಂತಹ ಒಂದು ಸಂಹಿತೆಗಳಾಗಿದ್ದು, ಒಂದು ವೇಜಸ್ ಅಲ್ಲಿ ಇರ್ಬೋದು, ಅಂದ್ರೆ ಬಡ್ತಿಯನ್ನ ಕೊಡುವಂತ ಸಂದರ್ಭದಲ್ಲಿ. ಈಗ ನಾವು ಈ ಮುಂಚೆ ಎಲ್ಲ ನಮ್ಗೆ ಕಾರ್ಮಿಕ ವಲಯ, ಆ ಕಾರ್ಮಿಕ ವಲಯನೂ ಸಹ ಅವರ ಒಂದು ಹಕ್ಕನ್ನ ರಕ್ಷಣೆ ಮಾಡಲಿಕ್ಕೆ ಈ ಒಂದು ಕಾನೂನಿನ ಒಂದು ಸಂಹಿತೆಗಳು ಮುಂದಾಗಿದ್ದಾವೆ. ಅದನ್ನ ಬಹಳ ನಾವು ಅಪ್ರಿಶಿಯೇಟ್ ಮಾಡಬೇಕು. ಇದಕ್ಕೆ ಮುಂಚೆ ಇಲ್ಲಿ ನಾವು ಇನ್ನೊಂದು ಹೇಳುವಂಥದ್ದು, ಈ ದೇಶದಲ್ಲಿ ನಮ್ಮ ಕಾರ್ಮಿಕರ ಪಾತ್ರ, ಪ್ರಮುಖ ಪಾತ್ರ, ಕಾರ್ಮಿಕರ ದೇಶದ ಬೆಳವಣಿಗೆಯಲ್ಲಿ ಕಾರ್ಮಿಕರ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಅಂತ? ನೋಡಿ, ದೇಶದ ಬೆಳವಣಿಗೆಯಲ್ಲಿ ಕಾರ್ಮಿಕರ ಪಾತ್ರ ಬಹಳ ದೊಡ್ಡದು. ಯಾಕೆ ಅಂತಂದ್ರೆ ಆರ್ಥಿಕತೆ ಅನ್ನೋದು ಕಾರ್ಮಿಕರ ಒಂದು ಶ್ರಮದ ಮೇಲೆ ನಿಂತಿರುತ್ತೆ. ಈ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ಅತಿ ಹೆಚ್ಚು ಒಂದು ಸೌಕರ್ಯವನ್ನ ಕೊಡುವಂಥದ್ದು ಆಗ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಎನ್ವಿರಾನ್ಮೆಂಟ್ ಅನ್ನ, ಒಂದು ಪ್ರಾಪರ್ ಸೇಫ್ಟಿ ಮೆಜರ್ಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಸಹ ಕಾನೂನು ಬರ್ಬೇಕಾಯ್ತು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ವೆಂಟಿಲೇಷನ್ ಇಲ್ದಲೆ ಕೆಲಸ ಮಾಡುವಂಥದ್ದು, ಅವರ ಹೆಣ್ಮಕ್ಳು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಪ್ರೈವಸಿಯನ್ನ ಕೊಡುವಂಥದ್ದು, ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಬ್ರೆಸ್ಟ್ ಫೀಡಿಂಗ್ ಒಂದು ಕೊಡುವಂಥದ್ದು, ಆ ರೀತಿಯಾದಂಥ ಯಾವುದೇ ತರ ಒಂದು ಮೆಜರ್ಸ್ ಅನ್ನ ತಗೊಂಡಿರಲಿಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನುಗಳು ಹೇಳಿದ್ರು ಸಹ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ ಬಹಳಷ್ಟು ಕಠಿಣತೆಯನ್ನ ನಾವು ನೋಡ್ತಿದ್ವಿ. ಎಲ್ಲವನ್ನು ಸರಿಪಡಿಸ್ಲಿಕ್ಕೋಸ್ಕರ ಏನು ಈ ಒಂದು ನ್ಯಾಯ ಸಂಹಿತೆಗಳು ಬಂದಿದ್ದಾವೆ. ಏನು ಬತ್ತಿಯ ಒಂದು ನಿಟ್ಟಿನಲ್ಲಿ ಕೋಡ್ ಆನ್ ವೇಜಸ್ ಅಂತ ಹೇಳಿ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ಅಂತಂದ್ರೆ ಸಾಮಾಜಿಕ ಭದ್ರತೆ ಅಂತ ಹೇಳಿ, ಏನು ಅಲ್ಲಿ ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ಬರುವಂತವ್ರಿಗೆ ಗ್ರಾಚ್ಯುಟಿ ಕೊಡುವಂಥದ್ದು, ಮತ್ತೆ ಏನು ರೆಟ್ರೆಚ್ಮೆಂಟ್ ಥ್ರೆಶೋಲ್ಡ್ ಅಂತ ಹೇಳಿ, ಅಂದ್ರೆ ಲೀಗಲ್ ರೆಟ್ರೆಚ್ಮೆಂಟ್ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಅನುಕೂಲವನ್ನ ಮಾಡಬೇಕು. ಮತ್ತು ಕೆಲವೊಂದು ಹಜಾರ್ಡಸ್ ಇಂಡಸ್ಟ್ರೀಸ್ ಅಂತ ನಾವು ಕರಿತೀವಿ, ಆ ಹಜಾರ್ಡಸ್ ಇಂಡಸ್ಟ್ರೀಸ್ ಅಲ್ಲಿ ಅವರಿಗೆ ಯಾವುದೇ ತರ ಸೇಫ್ಟಿ ಮೆಜರ್ಸ್ ಇರಲಿಲ್ಲ. ಈ ನಿಟ್ಟಿನಲ್ಲಿ ಅವ್ರೇನಾದ್ರೂ ತೀರೋದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ಗಳು ಇರಲಿಲ್ಲ. ನೈಟ್ ಶಿಫ್ಟ್ ಮಹಿಳಾ ಏನು ವರ್ಕರ್ಸು ನೈಟ್ ಶಿಫ್ಟ್ ಮಾಡುವಂತ ಸಂದರ್ಭ, ಹೆಲ್ತ್ ಚೆಕಪ್ಸು, ಅದೆಲ್ಲವೂ ಸಹ ಈ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ನಲ್ಲಿ ಹೇಳಲಾಗಿದೆ. ಮೇಜರ್ ಆಗಿ ಏನು ಹೇಳಬೇಕು ಅಂತಂದ್ರೆ, ಈ ಏನು 4 ಸಂಹಿತೆಗಳು ಬಂದಿದ್ದಾವೆ ಅವು ಕಾರ್ಮಿಕರ ಕಲ್ಯಾಣಕ್ಕೆ ನಿರ್ಮಾಣ ಆಗಿರುವಂಥದ್ದು. ಕಾರ್ಮಿಕರ ಕಲ್ಯಾಣ ಆಯಿತು ಅಂತಂದ್ರೆ ಸಮುದಾಯದ ಕಲ್ಯಾಣ ಆಗ್ತದೆ, ಸಮುದಾಯದ ಕಲ್ಯಾಣ ಆಯಿತು ಅಂತಂದ್ರೆ ದೇಶದ ಕಲ್ಯಾಣ ಆಗುತ್ತೆ ಅನ್ನೋದು ಒಂದು. ಈಗ ವೇಜ್ ಅಂದ್ರೆ ಇದು ವೇತನ ಸಂಹಿತೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನು, ಅದರ ಒಂದು ಮೂಲಭೂತ ಅಂಶಗಳೇನು, ಯಾವ ರೀತಿ ಇದು ವೇತನ ಸಂಹಿತೆ ಕಾರ್ಮಿಕರಿಗೆ ಪೂರಕವಾಗಿದೆ? ವೇತನ ಎಲ್ಲರಿಗೂ ಬಹಳ ಅಗತ್ಯ ಇರುವಂಥದ್ದು, ಪ್ರತಿಯೊಬ್ಬರಿಗೂ ವೇತನ ಬೇಕೇ ಬೇಕಾಗುತ್ತೆ. ವೇತನ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ. ವೇತನ ಸಂಹಿತೆ 2019 ಅದರ ಮೂಲಭೂತ ಅಂಶಗಳೇನು ಅಂತ? ವೇಜಸ್ 2019 ಕೋಡ್ ಏನಿದೆಯಲ್ಲ, ಈ ಮುಂಚೆ ನಮಗೆ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ 1936 ಅಂತ ಇತ್ತು, ಮಿನಿಮಮ್ ವೇಜಸ್ ಆಕ್ಟ್ 1948 ಅಂತ ಇತ್ತು, ಮತ್ತೆ ಪೇಮೆಂಟ್ ಆಫ್ ಬೋನಸ್ ಆಕ್ಟ್ 1965 ಅಂತಿತ್ತು, ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಇತ್ತು. ಎಲ್ಲವೂ ಸಹ ಒಂದು ಮಿನಿಮಮ್ ವೇಜ್ ಅನ್ನ ಕೊಡಬೇಕು ಅಂತ ಆ ಒಂದು ದೇಶಾದ್ಯಂತ ಆ ನಿಟ್ಟಿನಲ್ಲಿ ಒಂದು ಕಾನೂನು ರಚನೆ ಆಗಿತ್ತು. ಈ ನಿಟ್ಟಿನಲ್ಲಿ ಒಂದೊಂದು ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರಿಗೆ ಒಂದೊಂದು ಭತ್ಯೆ ಅಂತೇಳಿ ಒಂದು ಸ್ಕೇಲ್ ಅನ್ನ ಇತ್ತು. ಆ ಸ್ಕೇಲ್ ಅನ್ನ ತೆಗೆದು ಇವತ್ತು ನ್ಯಾಷನಲ್ ಫ್ಲೋರ್ ಲೆವೆಲ್ ಅಡ್ಜಸ್ಟಬಲ್ ರೀಜನಲಿ ಬೇಸ್ಡ್ ಆನ್ ಸ್ಕಿಲ್ಸ್, ರೀಜನ್ ಅಂಡ್ ಕಂಡೀಷನ್ಸ್ ಅಂತ ಹೇಳಿ ಅದನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಿದ್ದಾರೆ. ಪ್ರಾದೇಶಿಕವಾರು ಕೌಶಲ್ಯ ಆಧಾರಿತವಾಗಿ ಸ್ಕಿಲ್ಡ್ ಲೇಬರ್, ಅನ್ಸ್ಕಿಲ್ಡ್ ಲೇಬರ್ ಅಂತ ನಾವೇನ್ ಕರಿತೀವಿ. ಈ ನಿಟ್ಟಿನಲ್ಲಿ ಒಂದು ಸರಿಸಮಾನವಾದಂತಹ ಒಂದು ಸ್ಕಿಲ್ಡ್ ಲೇಬರ್ ಇಷ್ಟು ಕೊಡ್ಲೇಬೇಕು ಅಂತ ದೇಶಾದ್ಯಂತ ಒಂದು ಕಾನೂನನ್ನ ರಚನೆಯನ್ನ ಮಾಡಿದೆ. ಈ ಕಾರ್ಮಿಕ ಸಂಹಿತೆಗಳ ಪ್ರಮುಖ ಮುಖ್ಯಾಂಶಗಳ ಬಗ್ಗೆ ನೀವು
ಬೆಳಕು ಚೆಲ್ಲೋದಾದ್ರೆ ಹೇಗೆ ಅಂತ. ಸೈಲೆಂಟ್ ಫೀಚರ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಈ ಕಾನೂನು ಬೇಕಾಗಿತ್ತು. ಇದರಿಂದ ಏನಾಯ್ತು ಅಂತಂದ್ರೆ ನೋಡಿ, ಇಂಡಸ್ಟ್ರೀಸ್ ಅಲ್ಲಿ ಅಂತ ಬಂದಂತ ಸಂದರ್ಭದಲ್ಲಿ ಇಂಡಸ್ಟ್ರೀಸ್ ಸಾಕಷ್ಟು ಇಂಡಸ್ಟ್ರೀಸ್ ನಾವು ನೋಡ್ತೀವಿ. ಈ ನಿಟ್ಟಿನಲ್ಲಿ ಇಂಡಸ್ಟ್ರಿಯಲ್ ಲೈಸೆನ್ಸ್ ತಗೊಳ್ಳುವಂಥದ್ದು, ಅಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಂಥ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಕೇವಲ ಕಾರ್ಮಿಕರಿಗೆ ಒಂದು ಕಲ್ಯಾಣ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತದೆ. ಸೆಂಟ್ರಲ್ ಲೆವೆಲ್ ಅಲ್ಲಿ ಅಲ್ಲಿ ಬಾಯ್ಲರ್ಸ್ ಅಂತ ನಾವು ನೋಡ್ತೀವಿ. ಅಂತ ಸಂದರ್ಭದಲ್ಲಿ ಅದರದೇ ಆದಂತಹ ಒಂದು ಇಲಾಖೆಗಳಿತ್ತು, ಲೈಸೆನ್ಸಿಂಗ್ ಅಥಾರಿಟೀಸ್ ಇತ್ತು. ಸೊ ಅದನ್ನೆಲ್ಲವೂ ಸಹ ಬಹಳ ಕಠಿಣವಾಗಿತ್ತು. ಅದನ್ನ ಸಿಂಪ್ಲಿಫೈ ಮಾಡಿದ್ದಾರೆ. ಮಲ್ಟಿಪಲ್ ಲಾಸ್ ಇದ್ದದನ್ನ ಸ್ಟ್ರೀಮ್ ಲೈನ್ ಮಾಡಿ, ಅದನ್ನ ವರ್ಗೀಕರಿಸಿ ಇಂಟಿಗ್ರೇಟ್ ಮಾಡಿ, ಅದನ್ನ ಸಿಂಪ್ಲಿಫೈ ಮಾಡಿ ಇರೋದ್ರಿಂದ ಯಾರು ಈ ಕ್ಯಾಪಿಟಲಿಸ್ಟ್ ಅಂತ ನಾವು ಕರಿತೀವಿ, ಬಂಡವಾಳಶಾಹಿದಾರರು, ಅಂದ್ರೆ ಇಂಡಸ್ಟ್ರಿಯನ್ನ ನಡೆಸೋ ಅಂತವ್ರಿಗೆ ಒಂದು ಸುಧಾರಣೆ ಆಗ್ತದೆ. ಅವ್ರಿಗೆ ಸಾಕಷ್ಟು ಒಂದು ಕಂಪ್ಲೈನ್ಸ್ ಫ್ಯಾಕ್ಟರ್ ಅಂತ ನಾವು ಕರಿತೀವಿ. ಆ ಕಂಪ್ಲೈನ್ಸ್ ಫ್ಯಾಕ್ಟರ್ಲಿ ಅವ್ರಿಗೆ ಅನುಕೂಲ ಆಗ್ತದೆ. ಈ ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020 ಇದರ ಒಂದು ವಿಶೇಷತೆ ಏನು, ಅದನ್ನ ಯಾವ ರೀತಿ ನೀವು ಇದು ಮಾಡ್ತೀರಾ? ಯಾಕೆಂತಂದ್ರೆ ಕೈಗಾರಿಕೆಗಳು ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ, ದೇಶದ ಅಭಿವೃದ್ಧಿಗೆ ಬಹಳ ಪ್ರಮುಖವಾದ ಕೊಡುಗೆ ಕೊಡ್ತಾ ಇರುವಂಥದ್ದು. ನಾವೀಗ ಕೈಗಾರಿಕೆ ವಲಯದಲ್ಲೂ ಕೂಡ ನಾವು 4.0 ಯುಗದಲ್ಲಿದ್ದೇವೆ. ನಾವು ಅತ್ಯಾಧುನಿಕ ತಂತ್ರಜ್ಞಾನ ಯುಗದಲ್ಲಿ. ನಮ್ಮ ಶಿಕ್ಷಣ ವ್ಯವಸ್ಥೆನೂ ಕೂಡ ಈಗ ಸಾಕಷ್ಟು ಬದಲಾಗಿದೆ. ಈಗ ಎಲ್ಲ ಜ್ಞಾನಾಧಾರಿತ ಶಿಕ್ಷಣ ಹೋಗಿ ಕೌಶಲ್ಯಾಧಾರಿತ ಶಿಕ್ಷಣ ಹಂತಕ್ಕೆ ನಾವು ಬಂದಿದ್ದೇವೆ. ಸ್ಕಿಲ್ಡ್ಗೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಕೌಶಲ್ಯ ಇದೆಲ್ಲ ಬಹಳ ಹೆಚ್ಚು ಒತ್ತು ಕೊಡ್ತಾ ಇರುವಂಥ ಈ ಹಂತದಲ್ಲಿ ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020 ಯಾವ ರೀತಿ ನಿಮಗೆ? ಕೈಗಾರಿಕೆಗಳು ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಮೊದಲನೇ ನೋಡ್ಬೇಕು ಏನು ಅಂತಂತಂದ್ರೆ ಉದ್ಯೋಗ ನಿರ್ಮಾಣ. ಈ ಉದ್ಯೋಗ ನಿರ್ಮಾಣದಲ್ಲಿ ಈ ಮುಂಚೆ ಎಷ್ಟು ಪರ್ಸೆಂಟೇಜು ನಮ್ಮಲ್ಲಿ ನಿರುದ್ಯೋಗ ಇತ್ತು? ಆ ನಿರುದ್ಯೋಗ ಯಾಕೆ? ನಿರುದ್ಯೋಗದ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ತಗೊಂಡ್ರೆ ಸರಿಯಾದಂತ ವೇತನ ಕೊಡೋದಿಲ್ಲ, ಕಾನೂನು ಪರಿಪಾಲನೆ ಮಾಡ್ತಾ ಇರೋದಿಲ್ಲ, ಮತ್ತೆ ಅವ್ರು ಯಾವುದೇ ರೀತಿಯಾದಂತ ಸೋಷಿಯಲ್ ಸೆಕ್ಯೂರಿಟಿ ಮೆಜರ್ಸ್ ಇರಲಿಲ್ಲ. ಅದನ್ನೆಲ್ಲವನ್ನ ಮೀಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಇಂಡಸ್ಟ್ರಿಯಲ್ ರಿಲೇಷನ್ಸ್ 2020 ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ಅಂತ ಹೇಳಿ ಒಂದು ಸಂಹಿತೆ ಅನ್ನ ಮಾಡ್ಕೊಂಡಿದ್ದು, ಈ ಟ್ರೇಡ್ ಯೂನಿಯನ್ ನ ರೆಕಗ್ನಿಷನ್ ಮಾಡುವಂತದ್ದು ಮತ್ತು ಒಂದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅನ್ನ ಮಾಡುವಂತದ್ದು, ಮತ್ತೆ ಏನು ರಿಟ್ರೆಚ್ಮೆಂಟ್ ಥ್ರೆಶೋಲ್ಡ್ ಅಂತ ಇಟ್ಟಿದ್ದಾರೆ. 300 ಜನರನ್ನ ಆ ಒಂದು ಥ್ರೆಶೋಲ್ಡ್ ಅಲ್ಲಿ ಅವರಿಗೆ ಸರಿಯಾದಂತಹ ಒಂದು ಭದ್ರತೆಯನ್ನ ಕೊಡೋ ನಿಟ್ಟಿನಲ್ಲಿ, ಒಂದ್ ವೇಳೆ ಸ್ಟ್ರೈಕ್ ಏನಾದ್ರೂ ಮಾಡುವಂತ ಸಂದರ್ಭದಲ್ಲಿ 14 ದಿವಸ ನೋಟಿಸ್ ಅನ್ನ ಕೊಟ್ಟಿ ಸ್ಟ್ರೈಕ್ ಅನ್ನ ಮಾಡಬೇಕು ಅಂತ ಹೇಳಿ. ಕರೋನಾ ಬರೋದಕ್ಕಿಂತ ಮುಂಚೆ ವರ್ಕ್ ಫ್ರಮ್ ಹೋಮ್ ಅಂತ ಆಪ್ಷನ್ ಇರಲಿಲ್ಲ. ಆದ್ರೆ ಈಗ ಕರೋನಾ ಬಂದ ನಂತರ ನಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಆಪ್ಷನ್ಸ್ ಬಂದಿದೆ. ಈ ನಿಟ್ಟಿನಲ್ಲಿ ಆ ಒಂದು ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಅನ್ನ ಅಥವಾ ಪ್ರಾವಿಷನ್ಸ್ ಅನ್ನ ಈ ಒಂದು ಸಂಹಿತೆಯಲ್ಲಿ ಇಡ್ಲಾಗಿದೆ. ಮಹಿಳಾ ಪ್ರಾತಿನಿಧ್ಯನ ಕೊಡ್ಲಾಗಿದೆ. ತಾವು ಹೇಳ್ದಂಗೆ ಈ ಗಿಗ್ ವರ್ಕರ್ಸ್ ಅಂತ ಹೇಳಿ, ಗಿಗ್ ಒಂದು ವರ್ಕರ್ಸ್ ಅಂತಂದ್ರೆ ಅವತ್ತಿನ ದಿನ ಅವತ್ತು ಕೂಲಿ ಮಾಡುವಂತವ್ರು, ಅಥವಾ ಈ ನಾವು ಫ್ರೀಲ್ಯಾನ್ಸಿಂಗ್ ಅಂತ ನಾವು ನೋಡ್ತೀವಿ, ಯಾವುದೋ ಒಂದು ವರ್ಕ್ ಬೇಸ್ಡ್ ಎಂಪ್ಲಾಯ್ಮೆಂಟ್. ಈ ಒಂದು ಕೆಲಸವನ್ನ ಕೊಡ್ತಾರೆ, ಆ ಕೆಲಸವನ್ನ ಮಾಡಿದ್ರೆ ಇಷ್ಟು ಬತ್ತಿ ಅಂತ ಸಿಗ್ತದೆ. ಟಾಸ್ಕ್ ಬೇಸ್ಡ್ ಏನು ಎಂಪ್ಲಾಯ್ಮೆಂಟ್ ಅಂತ ನಾವು ಕರಿತೀವಿ. ಅವ್ರು ಗಿಗ್ ವರ್ಕರ್ಸ್ಗೆ ಯಾವುದೇ ರೀತಿಯಾದಂಥ ಒಂದು ಇದಿರಲಿಲ್ಲ. ನಾನು ಎಷ್ಟೋ ಸರಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಕ್ಯಾನ್ಸಲೇಷನ್ ಆಫ್ ದಿ ಏನು ಓಲಾ ಉಬರ್, ಆ ನಿಟ್ಟಿನಲ್ಲಿ ಅವನ ಪಾಪ ಎಲ್ಲೋ ಇರ್ತಾನೆ, ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರೆ, ಎಂಗೇಜ್ ಮಾಡ್ತಾರೆ, ಬುಕ್ ಮಾಡ್ತಾರೆ. ಆ ಸ್ಥಳಕ್ಕೆ ಬರೋಕ್ಕಿಂತ ಮುಂಚೆ ಕ್ಯಾನ್ಸಲ್ ಮಾಡ್ಬಿಟ್ಟು ಅವನಿಗೆ ಅಲ್ಲಿ ಸಮಯ ಹೋಯ್ತು, ಅವನಿಗೆ ಹಣ ಹೋಯ್ತು. ಆ ರೀತಿಯಾದಂತಹ ಎಲ್ಲ ಒಂದು ಇನ್ಸೆಕ್ಯೂರಿಟಿ ಮೆಜರ್ಸ್ ಇತ್ತು. ಅದನ್ನೆಲ್ಲ ಕವರ್ ಅಪ್ ಮಾಡಬೇಕೋಸ್ಕರ ಈ ಒಂದು ಕಾನೂನನ್ನ ಮಾಡಿದ್ದು. ಗ್ರಾಚ್ಯುಟಿ ವಿಚಾರದಲ್ಲೂ ಸಹ 1 ವರ್ಷ ಆಗಿರ್ಬೇಕು ಅಂತ ಹೇಳಿ ಒಂದು ಕನಿಷ್ಠ ಅವಧಿ ಅನ್ನ ಇಟ್ಟಿದ್ದು. ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತೇಳಿ ನನಗೆ ಸಾಕಷ್ಟು ಒಂದು ವಿಚಾರಗಳನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ, ನಮ್ದು ಒಂದು ಕಾನೂನು ಸ್ವಯಂ ಸೇವಾ ಸಂಸ್ಥೆ ನಡೆಸ್ತಾ ಇರೋ ವಿಚಾರದಲ್ಲಿ ಕಾರ್ಮಿಕ ವರ್ಗದವರು ಬರೋವಂಥದ್ದು, ಅದರಲ್ಲೂ ಸಹ ಮೀಡಿಯಾ ಪರ್ಸನ್ಸ್ ಬರ್ತಾರೆ. ಅವರು ಸಹ ಬಂದು, ಸರ್ ನೋಡಿ ಸರ್, ನಾವು ವಿ ಆರ್ ಬಿಲಾಂಗ್ಸ್ ಟು ದಿ ಅನ್ಆರ್ಗನೈಸ್ಡ್ ಸೆಕ್ಟರ್, ನಮಗೆ ಯಾವುದೇ ರೀತಿಯಾದಂತಹ ಒಂದು ಭದ್ರತೆ ಇಲ್ಲ, ಯಾವಾಗ ಬೇಕಾದ್ರೂ ತೆಗ್ದಾಕ್ತಾರೆ, ಅಪಾಯಿಂಟ್ಮೆಂಟ್ ಲೆಟರ್ಸ್ ನ ಕೊಡೋದಿಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳನ್ನೇ ಹೇಳ್ಕೊತಾ ಇದ್ರು. ಈ ನಿಟ್ಟಿನಲ್ಲಿ ಈ ಒಂದು ಹೊಸ ಕಾನೂನು ಒಂದು ಹೊಸ ಬದಲಾವಣೆಯನ್ನು ತಂದಿದೆ. ಏನಂತ ಹೇಳುತ್ತೆ ಅಂತಂದ್ರೆ, ಈ ಹೊಸ ಕಾನೂನು ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಅಥವಾ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಅಥವಾ ಫ್ರೀಲ್ಯಾನ್ಸಿಂಗ್ ಇರ್ಬೋದು, ಯಾವುದೇ ಇರ್ಬೋದು, ಆದರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಅನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ಅದನ್ನ ಸ್ಪಷ್ಟೀಕರಿಸುತ್ತೆ. ಇದು ಲೇಬರ್ ಸೆಂಟರ್ಡ್ ಲಾಸ್ ಅಂತ ಹೇಳ್ಬೋದು ನಾವು. ಈ ಮುಂಚೆ ಲೇಬರ್ ಸೆಂಟರ್ಡ್ ಲಾಸ್ ಇರಲಿಲ್ಲ. ಅಂದ್ರೆ ಅದನ್ನ ಒಂದು ರೆಗ್ಯುಲೇಟ್ ಮಾಡೋ ನಿಟ್ಟಿನಲ್ಲಿ ಕೇಂದ್ರೀಕರಣ ಮಾಡಿರುವಂತ ಒಂದು ಪಾಪ್ಯುಲೇಷನ್ ಅನ್ನ, ವರ್ಕಿಂಗ್ ಪಾಪ್ಯುಲೇಷನ್ ಅನ್ನ ರೆಗ್ಯುಲೇಟ್ ಮಾಡೋ ನಿಟ್ಟಿನಲ್ಲಿ ಕಾನೂನು ಇತ್ತು. ಪುರುಷೋತ್ತಮ, ಈಗ ಸಾಮಾಜಿಕ ಭದ್ರತಾ ಸಂಹಿತೆ 2020 ಬಗ್ಗೆ ಬೆಳಕು ಚೆಲ್ಲೋದಾದ್ರೆ ಏನ್ ಹೇಳ್ತೀರಾ? ಸಾಮಾಜಿಕ ಭದ್ರತೆ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಸಾಮಾಜಿಕ ಭದ್ರತೆಗೆ ಬಹಳ ಪ್ರಧಾನ ಆದ್ಯತೆ ಕೊಡಬೇಕಾಗತ್ತೆ. ಅದರಲ್ಲೂ
ಅದರಲ್ಲೂ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಸಾಮಾಜಿಕ ಭದ್ರತೆ ಎಲ್ಲ ದೇಶಗಳಲ್ಲೂ ಇದೆ. ನಮ್ಮಂತಹ ಅಭಿವೃದ್ಧಿ ಹೊಂದ್ತಾ ಇರುವಂತಹ ದೇಶಗಳಲ್ಲಿ ಈ ಸಾಮಾಜಿಕ ಭದ್ರತೆಗೆ ಒಂದು ಹೊಸ ಸ್ವರೂಪ, ಹೊಸ ಆಯಾಮ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತಾ ಸಂಹಿತೆ 2020 ನೋಡಿ, ಸಾಮಾಜಿಕ ಭದ್ರತೆ ಅಂತಂದ್ರೆ ನಮ್ಗೆ ಪರಿಪೂರ್ಣವಾಗಿ ಅಥವಾ ಒಂದು ಮಂತ್ಲಿ ನಮ್ಗೊಂದು ಸ್ಯಾಲ್ರಿ ಬರುವಂತ ನಿಟ್ಟಿನಲ್ಲಿ ಆ ಒಂದು ಸ್ಯಾಲ್ರಿ ಬರ್ತಾ ಇತ್ತು ಅಂತಂದ್ರೆ ಇನ್ಕಮ್ ಸೆಕ್ಯೂರ್ ಆಗ್ತಾ ಇತ್ತು, ನಮ್ಗೆ ಒಂದು ಸೇಫ್ಟಿ ನಾವು ಪ್ಲೇ ಮಾಡ್ಬೋದಾಗಿತ್ತು. ಏನು ನನಗೆ ಸಂಬಳ ಬರುತ್ತೆ, ದಿನನಿತ್ಯದ ಖರ್ಚುಗಳನ್ನು ನಾನು ವಹಿಸ್ತೀನಿ, ಸಾಲವನ್ನು ತಗೋತೀನಿ, ಮತ್ತೆ ನಾನು ಮನೆಯನ್ನ ಕಟ್ತೀನಿ, ನನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ತೀನಿ, ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ತೀನಿ ಅನ್ನೋದು ಎಲ್ಲವೂ ಸಹ ಒಂದು ಸೋಷಿಯಲ್ ಸೆಕ್ಯೂರಿಟಿ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ 2017 ಹಾಗೂ 2018 ಏನು 475 ಮಿಲಿಯನ್ ಏನು ಒಂದು ಎಂಪ್ಲಾಯ್ಮೆಂಟ್ ರೇಟ್ ಇತ್ತು. ಆ ಎಂಪ್ಲಾಯ್ಮೆಂಟ್ ರೇಟು 2023-2024 ಇಸ್ವಿಯಲ್ಲಿ 643.3 ಮಿಲಿಯನ್ ಅಷ್ಟು ಜಾಬ್ ಕ್ರಿಯೇಷನ್ ಆಗಿದೆ. ಇದರಿಂದ ಈ ಒಂದು 3% ಇದ್ದಿತ್ತು 6% ನಮಗೆ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟು ಡ್ರಾಪ್ ಆಗಿದೆ. ಈ ನಿಟ್ಟಿನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೋಯ್ತು ಅಂತಂದ್ರೆ ಸಾಮಾಜಿಕ ಭದ್ರತೆ ಬಂತು ಅಂತ. ಕಾರ್ಮಿಕರ ರಾಜ್ಯ ವಿಮೆ, ಕಾರ್ಮಿಕರ ಭವಿಷ್ಯ ನಿಧಿ ಈ ತರದ್ ಇದರಿಂದ ಯಾವ ರೀತಿ ಬದಲಾವಣೆ ಆಗತ್ತೆ ಇದರಿಂದ ಈ ಸಾಮಾಜಿಕ ಭದ್ರತೆ ಸಂಹಿತೆಯಲ್ಲಿ ಅಂತ? ಇಲ್ಲ, ಈ ಇನ್ಶೂರೆನ್ಸ್ ಲೆವೆಲ್ ಅಲ್ಲಿ ಸಹ ಈ ಒಂದು ಕೇಂದ್ರ ಸರ್ಕಾರ ಮಾಡಿರುವಂತ ಕಾನೂನಲ್ಲಿ ಅದು ಎಲ್ಲಾ ಪಾಯಿಂಟ್ಸ್ ಸಹ ಕವರ್ ಮಾಡಿದೆ. ಆ ಕವರ್ ಮಾಡಿದ್ದು ಭದ್ರತೆ ನಿಟ್ಟಿನಲ್ಲಿ ಏನು ಹಜಾರ್ಡಸ್ ಎಂಪ್ಲಾಯ್ಮೆಂಟ್ ಅಂತ ನಾವು ಕರಿತೀವಿ, ನಾನ್ ಹಜಾರ್ಡಸ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಅವಘಡ ಆದಂತ ಸಂದರ್ಭದಲ್ಲಿ, ಈ ಮುಂಚೆ ಏನು ವರ್ಕ್ಮನ್ ಕಾಂಪನ್ಸೇಷನ್ ಆಕ್ಟ್ ಅಂತ ಇತ್ತು, ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಕೈ ಕಾಲು ಏನಾದ್ರೂ ಕಳ್ಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಕಾಂಪನ್ಸೇಷನ್ ಅನ್ನ ಕೊಡುವಂಥದ್ದು ವರ್ಕ್ಮನ್ ಕಾಂಪನ್ಸೇಷನ್ ಕಮಿಷನರ್ಸ್ ಅಂತ ಹೇಳಿ ಕಾರ್ಮಿಕ ಅಧಿಕಾರಿಗಳನ್ನ ಈ ಮುಂಚೆ ಮಾಡಿದ್ರು. ಬಟ್ ಈಗ ಅದು ನ್ಯಾಯಾಲಯಕ್ಕೆ ಹೋಗಿದೆ. ಬಟ್ ಆ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಕಾನೂನಿನಲ್ಲಿ ತರಲಾಗಿದೆ. ಸಾಮಾಜಿಕ ಭದ್ರತಾ ನಿಧಿ ಸ್ಥಾಪನೆ ಮಾಡೋದಕ್ಕೆ ಸಾಮಾಜಿಕ ಭದ್ರತಾ ನಿಧಿಯನ್ನು ಸಹ ಅದರದ್ದು ಸ್ಪಷ್ಟತೆಯನ್ನ ಇದರಲ್ಲಿ ನೀಡಿಲ್ಲ, ಅದರದ್ದು ಯೋಚನೆ ನಡೀತಾ ಇದೆ. ಸಾಮಾಜಿಕ ಭದ್ರತಾ ನಿಧಿಯನ್ನು ಸಹ ಮಾಡಲಾಗಿದೆ. ಇದರಿಂದ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನೀವು ಹೇಳ್ತೀರಾ ಅಂತ ಅಂದ್ರೆ ಇಡೀ ಇದರಲ್ಲಿ ಡಿಜಿಟಲೀಕರಣ ಮತ್ತೆ ಖಾಲಿ ಹುದ್ದೆಗಳ ಬಗ್ಗೆ ವರದಿ ಕೊಡಬೇಕು, ಈ ತರದ್ದೆಲ್ಲ ಒಂದಷ್ಟೆಲ್ಲ ಅಂಶಗಳೆಲ್ಲ ಇರೋದ್ರಿಂದ ಇದು ಕಾರ್ಮಿಕ ವಲಯಕ್ಕೆ ಪೂರಕವಾದ ಒಂದು ಸಂಹಿತೆ ಅಂತ. ಹೌದು, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ. ಇದು ಕಾರ್ಮಿಕರ ಕಲ್ಯಾಣಕ್ಕೆ ಹಾಗೂ ಏನು ನಾವು ಈ ಇಂಡಸ್ಟ್ರಿಯಲ್ ಓನರ್ಸ್ ಯಾರಿರ್ತಾರೆ, ಫ್ಯಾಕ್ಟ್ರಿ ಓನರ್ಸ್ ಏನಿರ್ತಾರೆ ಅವ್ರ ನಿಟ್ಟಲ್ಲೂ ಸಹ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಸಂಹಿತೆಯನ್ನ ಜಾರಿಗೊಳಿಸಿ ಆ ಸಂಹಿತೆಯಲ್ಲಿ ಏನು ಎಂಪ್ಲಾಯರ್ಸ್ಗೂ ಸಹ ಆ ಇಂಡಸ್ಟ್ರೀಸ್ನ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೆ ಮತ್ತು ಬಿಸ್ನೆಸ್ ಅಸೋಸಿಯೇಷನ್ಸ್ ಇರುತ್ತೆ ಅವ್ರೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಕಮಿಷನ್, ನ್ಯಾಷನಲ್ ಲೇಬರ್ ಕಮಿಷನ್ ಅಂತ ನಾವು ಕರಿತೀವಿ, ಆ ಕಮಿಷನಿನ ಒಂದು ಉಸ್ತುವಾರಿಯಲ್ಲಿ ಈ ಒಂದು 4 ಕೋಡ್ಗಳನ್ನ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಒಂದು ನಿಟ್ಟಿನಲ್ಲಿ ಇದನ್ನು ತರಲಾಗಿದೆ. ಸೊ ಈಗ ಉದ್ಯೋಗ ಸುರಕ್ಷತೆ ಮತ್ತೆ ಆರೋಗ್ಯ ಮತ್ತೆ ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಅದ್ರ ಬಗ್ಗೆ ಬೆಳಕು ಚೆಲ್ಲದವ್ರು ಏನ್ ಹೇಳ್ತೀರಾ? ಉದ್ಯೋಗ ಸುರಕ್ಷತೆ ಮುಖ್ಯ ಆಗತ್ತೆ ಪ್ರತಿಯೊಬ್ಬರಿಗೂ. ನಾನು ಈ ಮುಂಚೆ ಹೇಳ್ದಂಗೆ ESI ಎಂಪ್ಲಾಯ್ಮೆಂಟ್ ಏನು ಸೇಫ್ಟಿ, ಈ ನಿಟ್ಟಿನಲ್ಲಿ ಗ್ರಾಚ್ಯುಟಿಯನ್ನ 1 ವರ್ಷಕ್ಕೆ ಅದನ್ನ ಸೀಮಿತಗೊಳಿಸಿದ್ದು ಅದು ಭದ್ರತೆಯನ್ನ ತಂದುಕೊಡ್ತದೆ. ಮತ್ತು ಯೂನಿಫೈಡ್ ಲೈಸೆನ್ಸಿಂಗ್ ಅಂತ ಹೇಳಿ ಅದು ಸಹ, ಮತ್ತೆ ಈ ಮೈಗ್ರೆಂಟ್ಸ್ ಅಂತ ನಾವು ಕರಿತೀವಿ, ಅಂದ್ರೆ ವಲಸೆ ಬಂದಿರೋ ಅಂತವ್ರಿಗೆ ಅವ್ರಿಗೂ ಸಹ ಅನುಕೂಲ ಮಾಡ್ಕೊಡ್ಬೇಕು. ಅವ್ರದ್ದು ಟ್ರಾವೆಲ್ ಅಲಿಯನ್ಸ್ ಇರ್ತದೆ, ದಿನಕ್ಕೆ 8 ಗಂಟೆ ಕೆಲಸ ಮಾಡುವಂಥದ್ದು, ಮತ್ತೆ ಅವ್ರಿಗೆ ಆನ್ಯುವಲ್ ಹೆಲ್ತ್ ಚೆಕ್ಸ್ ಮತ್ತೆ ಸೇಫ್ಟಿ ಕಮಿಟಿ ಅದು ಎಲ್ಲವೂ ಸಹ ಇದರಲ್ಲಿ ಇರ್ತದೆ. ನ್ಯೂ ಕೋಡ್ ಬೆನಿಫಿಟ್ ಏನು ಅಂತಂದ್ರೆ ಸಿಂಗಲ್ ರಿಜಿಸ್ಟ್ರೇಷನ್ ಲೈಸೆನ್ಸಿಂಗ್ ಇರ್ತದೆ, ಮತ್ತು ಅನ್ಆರ್ಗನೈಸ್ಡ್ ಗಿಗ್ ಅಥವಾ ಮೈಗ್ರೆಂಟ್ಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದ್ ವೇಳೆ ಏನಾದ್ರೂ ಈ ನಿಟ್ಟಿನಲ್ಲಿ ಈ ಕಾನೂನನ್ನ ಪಾಲನೆ ಮಾಡದಲ್ಲೇ ಇದ್ರೆ ಒಂದು ಫೈನ್ ಅನ್ನ ಹಾಕುವಂಥದ್ದು ಮತ್ತು ಜೈಲಿಗೆ ಕಳಿಸುವಂಥದ್ದು ಸಹ ನಾವು ನೋಡ್ತೀವಿ. ಈ ಅಸಂಘಟಿತ ಕಾರ್ಮಿಕರಿಗಾಗಿ ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಡಾಟಾಬೇಸ್ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೆ, ಆ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ? ಇಲ್ಲ, ಅದು ಬಹಳ ಒಂದು ಅದ್ಭುತವಾದಂತ ಯೋಚನೆ. ಅದು ಅಸಂಘಟಿತ ಇನ್ನು ಅನ್ಆರ್ಗನೈಸ್ಡ್ ಲೇಬರ್ ಸೆಕ್ಷನ್ ಏನಿದೆ ಅವ್ರಿಗೆ ಬೇಕಾಗಿರುವಂತ ಒಂದು ವ್ಯವಸ್ಥೆ ಅದು ಮಾಡಿದ್ರೆ ಅದರಲ್ಲಿ ಬಹಳಷ್ಟು ಅವ್ರಿಗೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ಸಮಸ್ಯೆ ಈಗ ಗುತ್ತಿಗೆ ಕಾರ್ಮಿಕ ವಲಯದಲ್ಲಿ ಸುಧಾರಣೆ ತರಬೇಕು ಅಂತ ಅವ್ರದ್ದು ಮಿತಿನ 20ರಿಂದ 50ಕ್ಕೆ ಗುತ್ತಿಗೆ ಕಾರ್ಮಿಕರ ಸಂಖ್ಯೆನ ಹೆಚ್ಚಿಸುವಂಥದ್ದು ಮಿತಿನ ಕೆಲಸದ ಆದೇಶದ ಪರವಾನಗಿಯ ಬದಲಿಗೆ 5 ವರ್ಷಗಳವರೆಗೆ ಅವಕಾಶ ಕಲ್ಪಿಸಬೇಕು ಅನ್ನುವಂಥದ್ದು. ಏನಿದು ಗುತ್ತಿಗೆ ಕಾರ್ಮಿಕರ
ಗುತ್ತಿಗೆ ಅಂತಂದ್ರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಮೆಂಟ್. ಎಂಪ್ಲಾಯೀಸ್. ಯಾವುದೇ ಒಂದು ಸಂದರ್ಭದಲ್ಲಿ ಗುತ್ತಿಗೆ ಅಂತ ಯಾಕೆ ತಗೋತಾರೆ, ಔಟ್ಸೋರ್ಸಿಂಗ್ ಅಂತ ಯಾಕೆ ತಗೊಂತಾರೆ ಅಂತಂದ್ರೆ ಟು ಅವಾಯ್ಡ್ ಲಯಬಿಲಿಟಿ. ಯಾಕೆ ಆನ್ ರೋಲ್ ಎಂಪ್ಲಾಯ್ಮೆಂಟ್ ಮತ್ತು ಆಫ್ ರೋಲ್ ಎಂಪ್ಲಾಯ್ಮೆಂಟ್ ಅಂತ ನಾವು ಕರಿತೀವಿ. ಆನ್ ರೋಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಡೈರೆಕ್ಟ್ ಕಂಪನಿಯವರು ಎಂಪ್ಲಾಯ್ಮೆಂಟ್ ಮಾಡುವಂಥದ್ದು. ಅಂತ ಸಂದರ್ಭದಲ್ಲಿ ಔಟ್ಸೋರ್ಸಿಂಗ್ ಅಂತಂದ್ರೆ ಈ ಯಾರು ಈ ಇಂಡಸ್ಟ್ರಿ ಓನರ್ ಏನಿರ್ತಾನೆ, ಈ ವಿಲ್ ನಾಟ್ ಕಮ್ ಇನ್ ಟು ದ ಪಿಕ್ಚರ್. ಅವ್ರ ಮಧ್ಯದಲ್ಲಿ ಬರಲ್ಲ. ಇಲ್ಲಿ ಒಂದು ಏಜೆನ್ಸಿ ಇರ್ತದೆ, ಆ ಏಜೆನ್ಸಿ ಕಡೆಯಿಂದ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಅವ್ರಿಗೆ ಏನೇ ಸಂಬಳ ಬೇಕು ಅಂತಂದ್ರೆ ಏಜೆನ್ಸಿ ಕೊಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಎಂಪ್ಲಾಯರ್ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತಗೊಳಕ್ ಬರ್ತಿರ್ಲಿಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಏಜೆನ್ಸೀಸ್ ಶೋಷಣೆ ಆಗ್ತಾ ಇತ್ತು. ಅದನ್ನೆಲ್ಲವನ್ನು ನಿಭಾಯಿಸಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಏನ್ ಮಾಡಿದ್ರು, ಒಂದು ಏನು ಪ್ರಿನ್ಸಿಪಲ್ ಎಂಪ್ಲಾಯರ್ಗೆ ಒಂದು ಲಯಬಿಲಿಟಿಯನ್ನ ಫಿಕ್ಸ್ ಮಾಡಿ, ಈ ಇಂಟರ್ಮೀಡಿಯರೀಸ್ ಏನಿತ್ತು ಮಧ್ಯದಲ್ಲಿ, ಆ ಇಂಟರ್ಮೀಡಿಯರೀಸ್ ಅದನ್ನ ರಿಮೂವ್ ಮಾಡಿ ಪ್ರಿನ್ಸಿಪಲ್ ಎಂಪ್ಲಾಯರೇನೆ ಅವ್ರಿಗೆ ಒಂದು ಏನಾದ್ರೂ ಒಂದು ಭದ್ರತೆ ನಿಟ್ಟಿನಲ್ಲಿ ಒಂದು ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡುವಂಥದ್ದು ಅಥವಾ ಏನಾದ್ರೂ ಒಂದು ಸರ್ಟಿಫಿಕೇಶನ್ ಮಾಡಿಕೊಡುವಂಥದ್ದು ಮಾಡಿ ಅವ್ರಿಗೆ ಮಾನ್ಯತೆ ಕೊಡುವಂಥದ್ದು. ಹಾಗಾಗಿ ಅಲ್ಲಿ ಅನ್ಯಾಯ ಆಗುವಂಥದ್ದು ಏನೂ ಇರೋದಿಲ್ಲ. ಅದು ಹೆಚ್ಚಿನ ಒಂದು ಭದ್ರತೆಯನ್ನ ಕಾರ್ಮಿಕರಿಗೆ, ಪರ್ಟಿಕ್ಯುಲರ್ ಆಗಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ಗೆ ದೊರಕಿದೆ. ಈ ಕಾರ್ಮಿಕ ಸಂಹಿತೆಗಳು ಒಂದು ರೀತಿ ಪರಿವರ್ತನಾ ಶಕ್ತಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ಹೊಸ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ಕಾನೂನುಗಳನ್ನು ಹೆಚ್ಚು ಸರಳ, ನ್ಯಾಯಸಮ್ಮತ ಮತ್ತು ಇಂದಿನ ಕೆಲಸದ ವಾತಾವರಣಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಮಾಡಿದೆ ಅಂತ ಅಂದ್ಬಿಟ್ಟು ಏನು ಹೇಳ್ತೀರಾ? ನಿಮ್ಗೆ ಏನು ಅನ್ಸುತ್ತೆ? ಹೌದು ನೋಡಿ, ಎಲ್ಲ ಡಿಜಿಟಲ್ ಯುಗ. ಆ ಡಿಜಿಟಲ್ ಯುಗ ಆಗಿರೋದ್ರಿಂದ ಅದು ಬಹಳಷ್ಟು ಒಂದು ಪ್ರಸ್ತುತ ಒಂದು ಆರ್ಥಿಕ ಸನ್ನಿವೇಶಕ್ಕೆ ಕಾರ್ಮಿಕ ಕಾನೂನುಗಳನ್ನ ಹೊಂದಿಸುವಂತ ಕೆಲಸ ಮಾಡಿದೆ. ಒಂದು ಬ್ರಿಡ್ಜ್ ನ ಏನು ಗ್ಯಾಪ್ ಇತ್ತು, ಅದು ಬ್ರಿಡ್ಜ್ ಗ್ಯಾಪ್ ನ ಒಂದು ಫಿಲ್ಅಪ್ ಮಾಡುವಂತ ನಿಟ್ಟಿನಲ್ಲಿ ಮಾಡಿದೆ. ಉದ್ಯೋಗವನ್ನ ಹೆಚ್ಚಿಸಿದೆ, ಕಾರ್ಯವಿಧಾನಗಳನ್ನ ಸರಳೀಕರಿಸುವ ಮೂಲಕ ಮತ್ತು ಹೂಡಿಕೆ ಹಾಗೂ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವ ವ್ಯಾಪಾರ ಸ್ನೇಹಿ ವಾತಾವರಣವನ್ನ ಸಹ ಇದು ನಿರ್ಮಾಣ ಮಾಡಿರ್ತದೆ. ರಿಫಾರ್ಮ್ಸ್ ಅಂತ ಹೇಳಿ ಆ ರಿಫಾರ್ಮ್ಸ್ ಅನ್ನ ತಗೊಂಡ್ಬರೋದಕ್ಕೆ ಎಲ್ಲ ಒಂದು ವ್ಯವಸ್ಥೆನೂ ಸಹ ಈ ಒಂದು ಕಾನೂನಲ್ಲಿ ಆಗಿರ್ತದೆ. ತಂತ್ರಜ್ಞಾನ ಬಳಕೆಗೂ ಕೂಡ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಆದ್ಯತೆ ಕೊಡಲಾಗಿದೆ ಅಂತ. ಹೌದು. ನೋಡಿ, ಮುಂಚೆ ಲೇಬರ್ ಇನ್ಸ್ಪೆಕ್ಟರ್ಸ್ ಅಂತ ಇದ್ರು. ಈ ನಿಟ್ಟಿನಲ್ಲಿ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅಂತ, ಅವರು ಲೈಸೆನ್ಸಿಂಗ್ ಅಥಾರಿಟಿ ಇದ್ದು ಕಾರ್ಮಿಕರ ಯೋಗಕ್ಷೇಮವನ್ನ ವಿಚಾರಿಸುವಂತದ್ದು, ಅವರ ವರ್ಕಿಂಗ್ ಕಂಡೀಷನ್ಸ್ ಅನ್ನ ವಿಚಾರಿಸುವಂತದ್ದು ನಿಟ್ಟಿನಲ್ಲಿ ಅವ್ರನ್ನ ಬರೀ ಕೇವಲ ಇನ್ಸ್ಪೆಕ್ಟರ್ಸ್ ಅನ್ಬಾರ್ದು, ಅವ್ರನ್ನ ಫೆಸಿಲಿಟೇಟರ್ಸ್ ಅಂತ ಕರಿಬೇಕು ಅಂತ ಹೇಳಿ ಅವ್ರನ್ನ ಒಂದು ಇನ್ಸ್ಪೆಕ್ಟರ್ಗಳಿಗ ಕೇವಲ ಪೊಲೀಸಿಂಗ್ ಮಾಡುವ ಬದಲು ಕಾನೂನು ನಿಯಮಗಳು ಮತ್ತು ನಿಬಂಧನೆಗಳು ಅನುಸರಿಸಲು ಉದ್ಯೋಗದಾತರಿಗೆ ಸಹಾಯ ಮಾಡುವ ಸಹಾಯಕರಾಗಿ ಕಾರ್ಯನಿರ್ವಹಿಸುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ತರಲಾಗಿದೆ. ಈ ಒಟ್ಟಾರೆ ಇದರದ ಒಂದು ಸಮ್ಮಪ್ ಮಾಡೋದಾದ್ರೆ ಹೇಗೆ, ಒಟ್ಟಾರೆ ಯಾವ ರೀತಿ ಇದಕ್ಕೆ ಉಪಸಂಹಾರ ಮಾಡ್ತೀರಾ ಈ ಒಂದು ಹೊಸ 4 ಸಮಗ್ರ ಸಂಹಿತೆಗಳ ಬಗ್ಗೆ? ನೋಡಿ, ಇದನ್ನ ನಾವು ಹೆಂಗೆ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ, ಭಾರತದಲ್ಲಿ ಕಾರ್ಮಿಕ ಒಂದು ಕಾನೂನುಗಳು ಈ ಮುಂಚೆ ಬಹಳಷ್ಟು ಕಠಿಣವಾಗಿತ್ತು. ನಾವು ಲೇಬರ್ ಲಾ ಪುಸ್ತಕ ತಗೊಂಬನ್ನಿ ಅಂತಂದ್ರೆ ಅದು ಒಂದು ಸುಮಾರು 2000ದಿಂದ 3000 ಪೇಜ್ಗಳದ್ದು ನಾವು ಪುಸ್ತಕಗಳನ್ನ ತರಬೇಕಾಗಿತ್ತು. ಆ 2000-3000 ಪೇಜ್ಗಳಲ್ಲಿ ಏನಿದೆ ಅನ್ನೋದು ಬಹಳ ಕಷ್ಟ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ನಾವು ಕರಿತೀವಿ. ಆ ಸ್ಟ್ಯಾಂಡಿಂಗ್ ಆರ್ಡರ್ಸ್ ವಿಚಾರದಲ್ಲಿ ಸರ್ಕಾರದ ಸರ್ಕ್ಯುಲರ್ಸ್ಗಳು ಎಲ್ಲ ಒಂದು ಕಾಂಪ್ಲೆಕ್ಸ್ ಇತ್ತು. ಆ ಕಾಂಪ್ಲೆಕ್ಸ್ ಇದ್ದಿತ್ತು ಬಹಳ ಕಷ್ಟ ಆಗ್ತಾ ಇತ್ತು. ಇವನ್ ವಕೀಲರಿಗೂ ಸಹ ಈ ನಿಟ್ಟಿನಲ್ಲಿ ಕಾರ್ಮಿಕರ ಒಂದು ವಲಯದಲ್ಲಿ ಕೆಲಸ ಮಾಡುವಂತಹ ನ್ಯಾಯವಾದಿಗಳಿಗೂ ಸಹ ಬಹಳಷ್ಟು ಕಷ್ಟ ಆಗ್ತಾ ಇತ್ತು. ಈಗ ಕೋಡ್ಗಳಾಗಿರೋದ್ರಿಂದ ತುಂಬಾ ಸಿಂಪ್ಲಿಫೈ ಆಗಿದೆ. ಈ ಒಂದು ಕಾನೂನುಗಳು ಕಾರ್ಮಿಕರ ಹಕ್ಕುಗಳನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಬಹಳ ಸಹಕಾರಿಯಾಗೂ ಮತ್ತು ಪೂರಕವಾಗಿದೆ. ಈಗ ಕೊನೆಯದಾಗಿ ನಿಮ್ಮ ಸಂಸ್ಥೆ ಬಗ್ಗೆ, ವಿಧಿ ಪ್ರಜ್ಞಾ ಕರ್ನಾಟಕ ಸಂಸ್ಥೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ? ನೋಡಿ, ವಿಧಿ ಪ್ರಜ್ಞಾ ಕರ್ನಾಟಕ, ವಿಧಿ ಅಂತಂದ್ರೆ ಕಾನೂನು, ಪ್ರಜ್ಞೆ ಅಂತಂದ್ರೆ ಅರಿವು ಅಂತ ಹೇಳಿ, ಕರ್ನಾಟಕದ ಅಂತಂದ್ರೆ ನಮ್ಮ ಒಂದು ರಾಜ್ಯ. ನಮ್ಮ ರಾಜ್ಯದಲ್ಲಿ ಕಾನೂನಿನ ಒಂದು ಸಾಕ್ಷರತೆಯನ್ನ ಮೂಡಿಸ್ಬೇಕು, ನಮ್ಮಲ್ಲಿರೋ ಎಲ್ಲರೂ ಸಹ ಕಾನೂನು ಪ್ರಜ್ಞರಾಗಬೇಕು ಅನ್ನೋ ಒಂದು ದೇಶದಿಂದ ನಾವು ಈ ಒಂದು ವಿಧಿ ಪ್ರಜ್ಞಾ ಕರ್ನಾಟಕ ಅಂತ ಹೇಳಿ ಕಾನೂನು ಸ್ವಯಂ ಸೇವಾ ಸಂಸ್ಥೆಯನ್ನ ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ನಾವು ನಡೆಸ್ತಾ ಇರ್ತೀವಿ. ಇಲ್ಲಿ ಸಾಕಷ್ಟು ಜನಸಾಮಾನ್ಯರ ಒಂದು ಹಕ್ಕಿನ ವಿಚಾರವಾಗಿ ವೆಬಿನಾರ್ಗಳನ್ನ ಮಾಡ್ತಾ, ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ನೀಡ್ತಾ, ಬೇಸಿಕ್ ಲೀಗಲ್ ಅಂತ ನಾವು ಕರಿತೀವಿ. ಈ ಬೇಸಿಕ್ ಲೀಗಲ್ ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ವರ್ಷದಲ್ಲಿ 2 ಬೇಸಿಕ್ ಲೀಗಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು, ನಮ್ಮ ಒಂದು ಸಂಸ್ಥೆಯಲ್ಲಿ ಸರಿಸುಮಾರು 3000 ವಕೀಲರು, ಜನಸಾಮಾನ್ಯರು, ಆ ಜನಸಾಮಾನ್ಯರ ನಿಟ್ಟಿನಲ್ಲಿ ವೈದ್ಯರಿದ್ದಾರೆ, ವೈದ್ಯರಿಗೂ ಸಹ ಕಾನೂನು ಬೇಕಾಗ್ತದೆ, ಯಾಕೆಂದ್ರೆ ಮೆಡಿಕೋ ಲೀಗಲ್ ಇಶ್ಯೂಸ್ ಅಂತ ಆಗ್ತದೆ. ಅಂತ ಸಂದರ್ಭದಲ್ಲಿ ಅವ್ರಿಗೂ ಸಹ ತಿಳುವಳಿಕೆಯನ್ನು ಕೊಡಬೇಕಾಗ್ತದೆ. ಟೀಚರ್ಸ್ ಇದ್ದಾರೆ ಮತ್ತು
NGO ಸಂಸ್ಥೆಗಳಿದ್ದಾವೆ, ಮಹಿಳೆಯರಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮಲ್ಲಿ ಏನೇ ಕಾನೂನಿನ ಸಮಸ್ಯೆ ಇದ್ರೂ ಉಚಿತವಾಗಿ ನಾವು ಆ ಒಂದು ಕಾನೂನಿನ ಸಲಹೆಯನ್ನ ಕೊಡ್ತಾ ಅವರಿಗೆ ಮಾರ್ಗದರ್ಶನವಾಗಿ ಕೆಲಸವನ್ನ ಮಾಡ್ತಾ ಇರ್ತೀವಿ ಸರ್. ಪುರುಷೋತ್ತಮರೇ, ಬಹಳಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ನಮ್ಮ ಶ್ರೋತೃಗಳ ಪರವಾಗಿ, ಆಕಾಶವಾಣಿಯ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೂ 4 ಹೊಸ ಕಾರ್ಮಿಕ ಸಂಹಿತೆಗಳ ಮಹತ್ವ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಪುರುಷೋತ್ತಮ್ ಜಿ, ವಿಧಿಪ್ರಜ್ಞಾ ಕರ್ನಾಟಕ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಹಿರಿಯ ವಕೀಲರು. ಸಂದರ್ಶಕರು ನಂಜುಂಡಪ್ಪ ವಿ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.